traveling on Indian Airlines Flight 5390 we requested to pass through security in the departure hall. All passengers. ಬಿಸ್ನೆಸ್ ಇಲ್ಲ. ಹೌದಣ್ಣ. ಏನ್ ಮಾಡ್ಲಿ? What, madam? You want what? I'm searching for my car. Oh, you want taxi? Yeah. Where you go, madam? ಚಿಕ್ಕಮಗಳೂರು. ಒಳ್ಳೆ ಪ್ಯಾಸೆಂಜರ್ ಸಿಕ್ಕಿದ್ದಾರೆ. ಕನ್ನಡನೇ ಬರಲ್ಲ ಅಂತ ಕಾಣಿಸುತ್ತೆ. ಸಖತ್ತಾಗಿ ಟೋಪಿ ಹಾಕ್ಬೋದು. Oh, my friend taxi. Come, come. Come, madam. ಎಲ್ಗೋಗ್ಬೇಕಂತೆ? ಚಿಕ್ಕಮಗಳೂರಿಗೆ. ಸರಿ. ಈ ಅಪ್ಸರಿಗೆ ಕನ್ನಡನೇ ಬರಲ್ಲ, ಬರೀ ಇಂಗ್ಲಿಷ್. ಇವನ್ನ ಚೆನ್ನಾಗಿ ಸುತ್ತಿ ನಿಧಾನ ರಾತ್ರಿ ಚಿಕ್ಕಮಗಳೂರು ಕರ್ಕೊಂಡು ಹೋಗ್ಬಿಡು. ಕೈ ತುಂಬಾ ಹಣ ವಸೂಲ್ ಮಾಡ್ಕೊ. ನನ್ನ ಪಾಲಿನ ನಾಳೆ ಕೊಡುವಂತೆ. ಐ ಟೋಲ್ಡ್ ಆಲ್ ಯು ಗೋ ಚಿಕ್ಕಮಗಳೂರು. ನೋಡು ಮರಿ, ಕನ್ನಡ ಎನೆ ಕುಣಿದಾಡುವುದೆನ್ನೆದೆ, ಕನ್ನಡ ಎನೆ ಕಿವಿ ನಿಮಿರುವುದು. ಕೇಳಿದ್ಯಾ ಇದನ್ನ? ನಾನು ಕನ್ನಡ ಬರಲ್ವಾ? ನನ್ನನ್ನೇ ಪೆದ್ದು ಮಾಡೋಕ್ ನೋಡಿದ್ಯಲ್ಲ, ಇನ್ನೊಂದ್ಸಲ ಈ ರೀತಿ ಯಾರಿಗಾದ್ರೂ ಮೋಸ ಮಾಡಿದ್ ನೋಡಿದ್ರೆ ಪೊಲೀಸ್ ಹಿಡ್ಕೊಡ್ತೀನಿ ನಿನ್ನ. ಹುಷಾರ್. ಸಾರಿ. ನೋ ಸಾರಿ. ಕನ್ನಡದಲ್ಲಿ ಹೇಳು. ತಪ್ಪಾಯ್ತು, ಕ್ಷಮಿಸಿ. ನೋಡು, ಭಾಷೆ ಬರ್ದೇ ಇರೋರು ಬಂದ್ರು ನಾವು ದೊಡ್ಡತನದಿಂದ ನಡ್ಕೋಬೇಕು. ಆವಾಗ್ಲೇ ನಮಗ್ ಗೌರವ. ಸರಿ ತಗೋ. ಬೇಡ ಬೇಡ ಬೇಡ. ಪರವಾಗಿಲ್ಲ, ತಗೊಳಯ್ಯ. ಬನ್ನಿ ಕೂತ್ಕೊಳ್ಳಿ. ನೋಡು, ನೇರ ಚಿಕ್ಕಮಗಳೂರಿಗೆ ಹೋಗು. ನೀನ್ ಏನ್ ತಗೊಳ್ತೀಯೋ ಅದಕ್ಕಿಂತ 100 ರೂಪಾಯಿ ಜಾಸ್ತಿ ತಗೋ. ಆದ್ರೆ ಈ ತರ ಮೋಸ ಮಾಡಕ್ ನೋಡ್ಬೇಡ. ಅಮ್ಮ, ಡಾಕ್ಟರ್ ಹೇಳಿದ್ರು ಶಿವ ಬ್ಲಡ್ ಗ್ರೂಪು ಆನಂದ್ ಬ್ಲಡ್ ಗ್ರೂಪು ಒಂದೇ ಅಂತ. ನಿಮ್ ಮಗ ಆನಂದ್ ಇನ್ನೂ ಬರ್ಲೇ ಇಲ್ಲ. ಈಗ ಏನ್ ಮಾಡೋದು? ನೀನೇ ಫೋನ್ ಮಾಡಿದ್ಯಲ್ಲ ವಾಣಿ. 10 ನಿಮಿಷದಲ್ಲಿ ಬಂದ್ಬಿಡ್ತೀನಿ ಅಂದ್ರೆ ಖಂಡಿತ ಬಂದ್ಬಿಡ್ತಾನೆ. ನೀನೇನು ಯೋಚನೆ ಮಾಡ್ಬೇಡಮ್ಮ. ಅಮ್ಮ, ನಮ್ಮಿಂದ ನಿಮ್ಗೆಲ್ಲ ತೊಂದ್ರೆ. ನಾವು ನಿಮ್ಗೆ ಸಂಬಂಧ ಇಲ್ಲದೆ ಇರ್ಬೋದು, ಅಕ್ಕಪಕ್ಕದವರಾಗಿ ಒಬ್ರು ಕಷ್ಟಕ್ಕೊಬ್ರಾಗ್ಬೇಕು ಅಂತ ನನ್ನ ಮಗ ಆನಂದ್ ಯಾವಾಗ್ಲೂ ಹೇಳ್ತಿರ್ತಾರೆ. ಆನಂದ್ ಬಂದೆ ಅಪ್ಪ. ಡಾಕ್ಟರ್, ಐ ಆಮ್ ರೆಡಿ. ಓಕೆ. ಥ್ಯಾಂಕ್ ಯು ಆನಂದ್. ಅಮ್ಮ, ಏನಾಯ್ತಮ್ಮ? ಸ್ವಲ್ಪ ತಲೆ ಸುತ್ತಾಗಾಯ್ತಮ್ಮ. ಸ್ವಲ್ಪ ನೀರು ಕುಡೀರಿ. ಹೇಳಿ, ನಾನೇ ಡ್ರಾಪ್ ಮಾಡ್ತೀನಿ. ಡ್ಯೂಟಿ ಮೇಲಿರುವಾಗ ಮನೆಗೆ ಹೋಗಿ ರೆಸ್ಟ್ ತಗೊಳಕಾಗುತ್ತೇನಮ್ಮ? ಡ್ಯೂಟಿನಾ? ಪೋಸ್ಟ್ ಮೆನು ಇನ್ನು 10 ಮನೆಗಳ ಸುತ್ತಿ ಕಾಗದ ಕೊಡ್ಬೇಕು. ನಿನ್ನ ಹೆಸರೇನಮ್ಮ? ಪ್ರೀತಿ. ಯಾರ ಮನೆ ಹುಡುಗಿ? ದೇವಿಯನ್ ಎಸ್ಟೇಟ್ ರಾಜಾರಾವ್ ಅವ್ರ ಮಗಳು. ರಾಜಾರಾವ್ ಮಗಳ? ಹೌದಮ್ಮ. ತಗೊಮ್ಮ, ದೇವ್ರ ಪ್ರಸಾದ. ಬರಲ್ಲ, ಭಗವಂತ ನನ್ನ ಚೆನ್ನಾಗಿಟ್ಟಿದ್ರಮ್ಮ. ಒಳ್ಳೇದಮ್ಮ. ಚಿಕ್ಕಮ್ಮ, ಪ್ರೀತಿ ಬಂದಿಯಮ್ಮ? ಬಾ, ನಿನ್ನ ನೋಡಿ ಎಷ್ಟು ದಿನ ಆಗೋಯ್ತು. ಓಹೋ, ಎಷ್ಟು ಚೆನ್ನಾಗಿದೆ ನಿನ್ ಡ್ರೆಸ್. ಅಮೆರಿಕ ಅಂದ್ರೆ ಅಮೆರಿಕಾನೇ, ಕಣ್ಣಿಗೆ ಅಂದವಾಗಿರೋದು ಬೇಕು ಅಂದ್ರೆ ಅಲ್ಲೇ. ಪ್ರೀತಿ, ನೀವ್ ಗೊತ್ತಾ, ನಿಮ್ಮಪ್ಪ ಸಕಲೇಶ್ಪುರದಲ್ಲಿ ಹೊಸ ಎಸ್ಟೇಟ್ ತಗೊಂಡಿದ್ದಾರೆ. ಮೊನ್ನೆ ಊಟಿನಲ್ಲಿ ಇನ್ನೊಂದು ಬಂಗ್ಲೆ ಖರೀದಿ ಮಾಡಿದ್ದಾರೆ. ಏನೇ ಪ್ರೀತಿ, ನಾನು ಇಷ್ಟೊಂದು ಉತ್ಸಾಹದಿಂದ ಹೇಳ್ತಿದ್ರೆ ಒಂದು ಮಾತು ಆಡದೆ ನಿಂತಿದ್ಯಲ್ಲೇ? ನನ್ಗೇನ್ ಮಾತಾಡ್ಬೇಕು ಅಂತ ತೋಚ್ತಿಲ್ಲ. 3 ವರ್ಷ ಅಮೆರಿಕಾದಲ್ಲಿ ಬಂದಿದ್ದೀನಿ. ಏರ್ಪೋರ್ಟ್ಗೊಂದು ಕಾರ್ ಕಳಿಸ್ಬೇಕು ಅನ್ನೋದು ಬೇಡ್ವಾ? ಅಯ್ಯೋ, ಕಾರ್ ಬರ್ಲಿಲ್ವಾ? ನಾಗರಾಜ, ನಿನ್ನ ಕತ್ತಿದ್ರು ಪಾಪ ಬರಲ್ಲ. ಯಾಕೆ ಏರ್ಪಾಟ್ ಬರ್ಲಿಲ್ಲ? ಯಾಕೆ ಹೋಗ್ಲಿಲ್ಲ? ಹೊಟ್ಟೆ ನೋವು ಸರ್, ತುಂಬಾ ಹೊಟ್ಟೆ ನೋವು.
ಅದಕ್ಕೆ ಅರ್ಧ ದಾರಿಗೆ ಹೋಗಿ ವಾಪಸ್ ಬಂದ್ಬಿಟ್ಟೆ ಸರ್. ಸರ್ ಹೊಟ್ಟೆನೂ ತಡ್ಕೊಳಕ್ಕಾಗಲ್ಲ ಸರ್. ಬರ್ಲಾ ಸರ್? ಬರ್ಬೇಡ, ಹೊಟ್ಟೋಗು. ಸರ್ ಸರ್ ಹಾಗನ್ಬೇಡಿ ಸರ್. ಮಕ್ಳೊಂದಿಗೆ ಏನೋ ತಪ್ಪಾಗೋಯ್ತು. ಕೆಲ್ಸದಿಂದ ಕಳಿಸ್ಬೇಡಿ ಸರ್. ಸರ್ ಕಳ್ಸಲ್ಲ ತಾನೆ? ಕಳ್ಸಲ್ಲ, ನೀನ್ ಹೋಗು. ಬರ್ತೀನಮ್ಮ. ಪ್ರೀತಿ, ಈ ಪ್ರಪಂಚದಲ್ಲಿ ಒಳ್ಳೆತನಕ್ಕೆ ವಿಶ್ವಾಸಕ್ಕೆ ಬೆಲೆನೇ ಇಲ್ಲ. ಡ್ಯಾಡಿ, ಓ ಬಾಮ್ಮ ಬಾ. ಇದೇನಿದು ಬರೀ ಕೈಯಲ್ಲಿ ಬರ್ತಾ ಇದೆಯಲ್ಲ? ಶಿವಾಶ್ರೀಗಳು ತಗೊಂಬ ಅಂತ ಫೋನಲ್ಲಿ ಹೇಳಿದ್ನಲ್ಲ, ತೊಳಿಲ್ವಾ? ಏನ್ ಡ್ಯಾಡಿ, ಮಗಳು 3 ವರ್ಷ ಆದ್ಮೇಲೆ ಮನೆಗೆ ಬರ್ತಿದ್ದಾಳೆ. ಅವಳು ಹೇಗಿದ್ದಾಳೆ, ಏನಾಗಿದ್ದಾಳೆ ಅಂತ ಕೇಳೋದ್ ಬಿಟ್ಟು ಕಾಲಿಡ್ತಿದ್ದ ಹಾಗೆ ಶಿವಾಶ್ರೀಗಳು ಕೇಳ್ತಿದ್ದೀರಲ್ಲ. ನೀನ್ ನೋಡಿದ್ರೆ ಗೊತ್ತಾಗತ್ತಲ್ಲಮ್ಮ ಚೆನ್ನಾಗಿದ್ಯಾ ಅಂತ. ಏರ್ಪೋರ್ಟ್ ನಿಂದ ಯಾವಾಗ ಬಂದೆ, ಹೇಗ್ ಬಂದೆ ಅಂತ ವಿಚಾರಿಸೋ ವಿಶ್ವಾಸನೂ ಇಲ್ವಾ? ಅಲ್ಲಮ್ಮ, ಅಮೆರಿಕಾ ಇಂದಾನೇ ಬಂದಿರೋ ನಿನಗೆ ಇನ್ ಏರ್ಪೋರ್ಟ್ ಇಂದ ಬರೋದ್ ಕಷ್ಟನಮ್ಮ? ಕಷ್ಟ ಅಲ್ಲ ಡ್ಯಾಡಿ, ನೋವು. ನೋಡ, ಜೀವನದಲ್ಲಿ ಮುಖ್ಯವಾಗಿ ತಿಳ್ಕೋಬೇಕಾದ ಪಾಠ ಹೇಳ್ತೀನಿ, ಕೇಳ್ಕೊ. ನಿನ್ನೆ ಅನ್ನೋದು ಹಳಸು, ನಾಳೆ ಅನ್ನೋದು ಕನಸು, ಇವತ್ತು ನಡೀತಾ ಇರೋದೇ ಸೊಗಸು. ಏನ ನೋಡ, ಇದೊಂದಿದ್ರೆ ಯು ಕ್ಯಾನ್ ಬೈ ಎನಿಥಿಂಗ್. ತಗ, ಬಿ ಹ್ಯಾಪಿ. ಅಮ್ಮ, ಏನಪ್ಪ ಇದು? ಇದು ಬಿಸಿಲಿಗೆ ನಿಮ್ ಛತ್ರಿ. ಇಲ್ಲ ನೋಡಮ್ಮ. ಇದೆಲ್ಲ ಯಾಕಪ್ಪ ತರೋಪದೆ? ಯಾಕ? ಅಲ್ಲಿ ನೋಡು ನಿನ್ ಚಪ್ಲಿನ. ಆ ಚಪ್ಲಿಗಳನ್ನ ಹಾಕೊಂಡ್ರೆ ನಿನ್ ಅರ್ಧ ಕಾಲ ಹೊರಗಡೆ ಇರುತ್ತೆ. ರಸ್ತಲ್ಲಿರೋ ಕಲ್ಲು ಮುಳ್ಳೆಲ್ಲ ನಿನ್ ಕಾಲಕ್ಕೆ ಚುಚ್ಚುತ್ತೆ. ಈ ಪೋಸ್ಟ್ ವುಮನ್ ಕೆಲಸ ಬೇಡ ಬೇಡ ಅಂತ ಹೇಳಿ ಹೇಳಿ ಸಾಕಾಯ್ತು. ನೋಡಮ್ಮ, ನೀನ್ ಪೋಸ್ಟ್ ಕೊಡಕ್ ಹೋದಾಗ ಹಳ್ಳ ದಿಣ್ಣೆ ಇರುತ್ತೆ, ಹತ್ತು ಹಿಡಿದು ಮಾಡ್ಬೇಕಾಗುತ್ತೆ. ಅದಕ್ಕೆ ಈ ಬೂಟ್ಸ್ ಹಾಕೊಂಡ್ರೆ ಗ್ರಿಪ್ ಆಗಿರುತ್ತೆ, ಸ್ಲಿಪ್ ಆಗಲ್ಲ ಅಂತ ತಂದೆ. ಅದ್ ಸರಿ, ನೀನ್ ಯಾಕಮ್ಮ ಈ ವಯಸ್ಸಿನಲ್ಲಿ ಕೆಲಸ ಮಾಡ್ಬೇಕು? ಮನೇಲಿ ಕುತ್ಕೊಂಡು ನಾನೇನಪ್ಪ ಮಾಡ್ಲಿ? ನಾನು ಕೆಲ್ಸಕ್ಕೆ ಹೋದ್ರೆ ನಿನಗೂ ಸ್ವಲ್ಪ ಭಾರ ಕಡಿಮೆ ಆಗುತ್ತೆ. ಏನಮ್ಮ, ಮಗನಿಗೆ ತಾಯಿ ಭಾರ ಆಗ್ತಾಳ? ಅಲ್ಲಮ್ಮ, ನನ್ನ ಹೆತ್ತು ಬೆಳೆಸಿ ದೊಡ್ಡವನ್ ಮಾಡೋದಕ್ಕೆ ನೀನ್ ಎಷ್ಟು ಕಷ್ಟಪಟ್ಟಿದ್ಯಾ? ನಾನ್ ದುಡಿತಾ ಇಲ್ವಾ? ನನ್ ಸಂಪಾದನೆಲೆ ನಾವಿಬ್ರು ಹಾಯಾಗಿರ್ಬೋದು. ಆಯ್ತು, ನೀನ್ ಮದುವೆಯಾಗಿ ನಿನ್ನ ಮಗು ಹುಟ್ಟುತ್ತಲ್ಲ, ಆ ಗಜ್ಜಿಯಾಗಿ ಮನೇಲೆ ಮೊಮ್ಮಗನ ಆಟ ಆಡಿಸ್ತಾ ಕೂತಿರ್ತೀನಿ. ಸರಿ, ನಿಮ್ ಸ್ನೇಹಿತರೆಲ್ಲ ಊಟಕ್ಕೆ ಬರ್ತಾರೆ, ಕಾಯಿ ಒಬ್ಬಟ್ಟು ಮಾಡಿಡು ಅಂತ ಹೇಳಿದ್ಯಲ್ಲ, ಮಾಡಿಟ್ಟಿದ್ದೀನಿ. ಎಲ್ಲವರು? ಬೇಗ ಬಂದ್ರು, ಅಮ್ಮನ್ ಕೆಲೆ ತಿನ್ನೋ ಅಂತ ಹೇಳಿದ್ದೆ. ದಾಂಡಿಗೆ ಬರ್ಲಿಲ್ಲ, ನಾನೇನ್ ಮಾಡ್ಲಿ? ನಿಮ್ ಸ್ನೇಹಿತರೆಲ್ಲ ಬಂದ್ಮೇಲೆ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿ. ನನ್ ಕೆಲ್ಸಕ್ಕೆ ಗೊತ್ತಾಗುತ್ತೆ. ನಾನ್ ಬರ್ಲಾ? ಆಯ್ತಮ್ಮ. ಉಂಡಾಡಿ ನನ್ನ ಮಕ್ಕಳ, ಬನ್ನಿ ತಿನ್ನಿಸ್ತೀನಿ ಬಿಸಿ ಬಿಸಿ ಒಬ್ಬಟ್ನ. ಚಂದ್ರು, ಬಾಳು, ರಘು. ಬನ್ನಿ ಬನ್ನಿ, ಬಾಗಿಲು ತೆಗೆದಿದೆ. ಸ್ವಾಗತ ಸುಸ್ವಾಗತ. ವಾಣಿ, ಬಿಡ ನನ್ನ. ಬಿಟ್ರೆ ನಾನ್ ಬಿಟ್ಬಿಡ್ತೀನಿ. ನೀನು ಹೀಗೆ ಹೇಳ್ಕೊಟ್ಟಿದ್ರೆ ನಾನು ಬಿಡ್ತೀನಿ. ನೀವ್ಯಾಕ್ ನನ್ ತಪ್ಕೊಂಡ್ರಿ? ಯಾರು ಬೆಳ್ತಿದ್ಯಲ್ಲ ಅಂತ. ನಾನ್ಯಾಕ್ ಬೀಳ್ತಿದ್ದೆ? ಯಾರೋ ಬುದ್ಧಿವಂತ ಬಾಗ್ಲ ಹತ್ರ ಬಾಳೆಹಣ್ಣು ಸಿಪ್ಪೆ ಬಿಸಾಕಿದ್ದ. ಥ್ಯಾಂಕ್ಸ್ ಟು ಬಾಳೆಹಣ್ಣು ಸಿಪ್ಪೆ. ಯಾಕೆ? ದೂರ ದೂರ ಇದ್ದಿದ್ ನಮ್ಮನ್ನ ಹತ್ರ ತಂದಿದ್ದಕ್ಕೆ. ಸರಿ, ಈಗ ಬಂದಿದ್ದೇನು? ಒಂದ್ ಬಟ್ಲಲ್ಲಿ ಉಪ್ಪು ಬೇಕಾಗಿತ್ತು. ಉಪ್ಪ ತಂದೆ. ತಗೋ. ಉಪ್ಪು ಕೇಳಿದ್ರೆ ಸಕ್ಕರೆ ಕೊಟ್ಟಿದ್ದೀರಲ್ಲ? ಸರಿ, ಉಪ್ಪು ತರ್ತೀನಿ. ಬಂದ ತಕ್ಷಣ ಸ್ವಾಗತ ಅಂದ್ರಿ, ತಪ್ಕೊಂಡ್ರಿ, ಬಾಳು ಸಿಹಿಯಾಗಿರ್ಲಿ ಅಂತ ಸಕ್ಕರೆ ಕೊಟ್ರಿ. ಇದನ್ನ ವಾಪಸ್ ಕೊಡ್ತೀನಾ? ಬೇರೆ ಬಟ್ಲಲ್ಲಿ ಉಪ್ಪು ಕೊಡಿ. ತಂದೆ.
For more updates, like, comment, subscribe to our channel.